ತಿಂದೋಡಿ ಅತ್ತೆ, ಮೆಣಸಿನ್ಕಾಯಿ ಬಜ್ಜಿ ನಿಮ್ ಹಾಗೇನೆ ಖಾರವಾಗಿ ಗರ್ಗರಿಯಾಗಿದೆ. ತಗೊಳ್ಳಿ ಅತ್ತೆ. ಹೌದು, ಎಲ್ಲಿಂದ ತಂದಿದ್ದು? 5 ಸ್ಟಾರ್ ಹೋಟ್ಲಲ್ಲಿ ತಂದೆ ಅತ್ತೆ. ಇದೆಲ್ಲ ಅದಕ್ಕೆ ಬೇಡ, ಕೊಲೆಸ್ಟ್ರಾಲ್. ನನಗ್ ಕೊಡು. ಪಾಪ ಅತ್ತೆ, ನೀವು ಬೆಳಿಗ್ಗೆಯಿಂದ ಏನು ಸರಿಯಾಗಿ ತಿಂದಿಲ್ಲ. ಇದನ್ ತಿನ್ನಿ, ನಾನೇ ನಿಮಗ್ ಕೈಯಾರೆ ತಿನ್ನಿಸ್ತೀನಿ. ಬಿಸಿ ಬಿಸಿ ಖಾರವಾಗಿ ಸೂಪರ್ ಆಗಿದೆ. ನಾನು ಈ ಬಜ್ಜಿ ಗ್ರೂಪಲ್ಲಿ ಸೇರಿಸ್ಕೊಳ್ಳಿ. ನೀವು ಕೊಡ್ತಾ ಇಲ್ಲ, ನಾನೇ ತಿಂತೀನಿ. ಹೇಗಿದೆ? ಸ್ವರ್ಗ ಸ್ವರ್ಗ. ಇಂಥ ಬಜ್ಜಿ ನಾನು ತಿಂದೇ ಇಲ್ಲ. ಟೇಸ್ಟ್ ಹಂಗೆ ಬೊಂಬಾಟಾಗಿದೆ. ಸರಿ, ಯಾವ 5 ಸ್ಟಾರ್ ಹೋಟ್ಲಲ್ಲಿ ಇದನ್ನ ತಗೊಂಡ್ ಬಂದೆ? ಅದೇ ಅದಕ್ಕೆ ಇವರಪ್ಪ ಏರ್ಪೋರ್ಟ್ ಅಲ್ಲಿ ಒಂದ್ ಅಂಗಡಿ ಇಟ್ಟಿದಾರಲ್ಲ, ಅಲ್ಲಿಂದಾನೆ ಇದನ್ನ ಆರ್ಡರ್ ಮಾಡಿರ್ಬೇಕು. ಈ ತರದ ಬಜ್ಜಿನ ಮುಂಚೆ ಎಲ್ಲೋ ಟೇಸ್ಟ್ ಮಾಡಿದೀನಿ ಅನಿಸ್ತಾ ಇದೆಯಲ್ಲ. ಅದೇ ಅರ್ಜುನ್, ನಿನಗ್ ನೆನ್ಪಿಲ್ವಾ? ನಾನ್ ಹಾಸ್ಟೆಲ್ ಇಂದ ಬರುವಾಗ ನೀನ್ ಆಟೋ ಓಡಿಸ್ಕೊಂಡ್ ಬರ್ತಿದ್ಯಲ್ಲ, ಆಗ ಚರಂಡಿ ಕೆರೆ ಸಂದಿಲಿ ತುಂಬಾ ನಾಯಿಗಳೆಲ್ಲ ಮಲ್ಗಿರುತ್ತಲ್ವಾ, ಅದನ್ನ ದಾಟ್ಕೊಂಡ್ ಮುಂದೆ ಹೋದ್ರೆ ಒಂದ್ ಪುಟ್ಟ ಗೂಡಂಗಡಿ, ವಡೆ ಅಂಗಡಿ. ಆದ್ರೆ 5 ರೂಪಾಯಿ ವಡೆ ಅಂಗಡಿ. ಹೌದು, ಆ ತಳ್ಳೋ ಅಂಗಡಿ ವಡೆನೆ. ನನಗೆ ಯಾಕೋ ಆ ವಡೆ ಅಂಗಡಿ ಬಜ್ಜಿನ ತಿನ್ಬೇಕು ಅಂತ ಆಸೆ ಆಯ್ತಾ, ಅದಕ್ಕೆ ಪಾರ್ವತಿ ಅಕ್ಕನ್ ಕಳ್ಸಿ ತಗೊಂಡ್ ಬರೋಕ್ ಹೇಳ್ದೆ. ಏನಾಯ್ತು? 5 ಸ್ಟಾರ್ ಹೋಟೆಲ್ ಅಂತ ತಾನೇ ಹೇಳಿದೆ. ಹೌದು ಅತ್ತೆ, ನಿಜಾನೇ. ಆ ಚಿಕ್ಕ ಸಂದಿಲಿರುವಂತ ಆ ಗೂಡಂಗಡಿ ಬೋರ್ಡ್ ಮೇಲೆ 5 ಸ್ಟಾರ್ ಹೋಟೆಲ್ ಅಂತಾನೆ ಬರ್ದಿರೋದು. ಅಂದ್ರೆ ಅದು ಬರೀ ಅಂಗಡಿ ಹೆಸರಾ? ನಿಜವಾದ 5 ಸ್ಟಾರ್ ಹೋಟ್ಲಿಂದ ತಂದಿಲ್ವಾ? ಅಯ್ಯೋ, ಏನ್ ತೋತು, ಸೂಪರ್ ಟೇಸ್ಟು, ರುಚಿ ಹುಚ್ಚೆಬ್ಬಿಸ್ತಿದೆ ಅಂತ ಹೇಳಿದ್ರಿ. ಪರಿ ಅಂತ ಅಂಗಡಿಯಿಂದ ಬಜ್ಜಿ ನನ್ಗ? ಬರೀ ನೀನಲ್ಲೆಲ್ಲ ತಿಂತ್ಯಾ? ಏನತ್ತೆ ನೀವು ತಿನ್ಬಿಟ್ಟು ನೀವು ಸೂಪರ್ ಆಗಿದೆ, ಟೇಸ್ಟ್ ಆಗಿದೆ, ಟೇಸ್ಟೇ ಮುಖ್ಯ ಅಂತೆಲ್ಲ ಹೇಳಿದ್ರಲ್ಲ, ಇನ್ನೊಂದೆರಡು ಬಜ್ಜಿ ತಿಂತೀರಾ? ಹೊಟ್ಟೆ ತೊಳಸ್ತಿದೆ. ಅಯ್ಯೋ ನಾನು ಬಂದೆ. ಅಯ್ಯೋ ಆಂಟಿ, ಏನ್ ಪರಿ ನೀನು ಈ ಸೀಕ್ರೆಟ್ ಎಲ್ಲ ಅಮ್ಮನ ಮುಂದೆ ಯಾಕೆ ಹೇಳ್ತೀಯಾ? ಯಾವ್ದಾದ್ರು 5 ಸ್ಟಾರ್ ಹೋಟೆಲ್ ಹೆಸರು ಹೇಳ್ಬೋದಾಗಿತ್ತಲ್ಲ. ಶೋ, ಇವಾಗ ಅಮ್ಮನಿಗೆ ಏನಾಯ್ತೋ ಏನೋ. ಸರ್ಕೋ. ಅಮ್ಮ ಅಮ್ಮ, ಅತ್ತೆ. ನೋಡಿದ್ರಾ, ಅಟ್ರೋಸಿಟಿ ಮಾಡೋ ಸರೋಜಾ ದೇವಿನ ತಳ್ಳೋ ಗಾಡಿ 5 ರೂಪಾಯಿ ಬಜ್ಜಿನ ತಿನ್ನೋ ಹಾಗೆ ಮಾಡ್ದೆ. ನಾನ್ ಹಾಗೆ ಹೀಗೆ ಅದು ಇದು ತಿನ್ನಲ್ಲ ಅಂತ ಬಿಂಕ ಮಾಡ್ತಿದ್ರಲ್ಲ, ನೋಡಿದ್ರಾ? ಆ ಬಿಂಕಗಾರ್ತಿಯರಿಗೆ ಒಳ್ಳೆ ಬುದ್ಧಿ ಕಲ್ಸಿದ್ರಿ. ಸೂಪರ್ ಮಾ. ಅದಕ್ಕೆ ಹೊಡಿರಿ. ಇನ್ಮೇಲೆ ಸರೋಜಾ ದೇವಿ ಬಜ್ಜಿ ಅಂದ್ರೇ ವಾಂತಿ ಮಾಡ್ತಾಳೆ. ಪರಿ, ಅಮ್ಮ ತಿಂದಿದ್ದೆಲ್ಲ ವಾಮಿಟ್ ಮಾಡ್ಕೊಂಡ್ಬಿಟ್ರು. ಅವ್ರಿಗೆ ಜ್ವರನೇ ಬಂದ್ಬಿಟ್ಟಿದೆ. ಅಯ್ಯಯ್ಯೋ, ಅತ್ತೆಗ? ಐ ಆಮ್ ಸಾರಿ ಅರ್ಜುನ್. ಆದ್ರೂ ನೀನ್ ಹೀಗೆಲ್ಲ ಮಾಡಬಾರ್ದಾಗಿತ್ತು ಪರಿ. ಅರ್ಜುನ್, ನೀನ್ ನನ್ನ ನೋಡು, ನನ್ ಕಣ್ಣ ನೋಡು. ನಾನು ಇದನ್ನ ಬೇಕು ಅಂತ ಮಾಡ್ದೆ ಅಂತ ಅನ್ಸುತ್ತಾ ಅರ್ಜುನ್? ನನ್ ಪಾಡಿಗೆ ನನ್ನ ಆಸೆಯಿಂದ ನನ್ ಬಜ್ಜಿ ತಿನ್ಕೊಂಡಿದ್ದೆ, ನೀನ್ ಬಂದೆ ನಿನಗ್ ಕೊಟ್ಟೆ. ಸತ್ಯವಾಗ್ಲು ಇದ್ದಕ್ಕಿದ್ದ ಹಾಗೆ ಅತ್ತೆ ಎಲ್ಲಿಗ್ ಬರ್ತಾರಂತ, ಬಜ್ಜಿ ಕೇಳಿ ತಿಂತಾರೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ. ಅವ್ರಿಗಿಂತದೆಲ್ಲ ಸೇರಲ್ಲ ಪರಿ. ಅದು ನನಗಿಂತ ನಿನಗೂ ಚೆನ್ನಾಗ್ ಗೊತ್ತಲ್ವಾ? ನೀನು ಅಲ್ಲಿದ್ದೆ ತಾನೆ. ಅವ್ರು ಬಜ್ಜಿ ತಿಂದೇ ಇರೋ ಹಾಗೆ ನೀನ್ ತಡಿಬೋದಿತ್ತಲ್ವಾ? ನನಗೂ ಏನೂ ಆಗಿಲ್ಲ, ನಿನಗೂ ಏನೂ ಆಗಿಲ್ಲ. ಬಜ್ಜಿ ತಿಂದಿದ್ದೇನ್ ತಪ್ಪಲ್ಲ, ಆದ್ರೆ ಆ ತಳ್ಳೋ ಗಾಡಿ ಹೆಸರು 5 ಸ್ಟಾರ್ ಹೋಟೆಲ್ ಅಂತ ಯಾಕೆ ಹೇಳ್ದೆ ನೀನು? ಅದೇ ಟೂ ಮಚ್. ನಿಜ ತಾನೇ ಹೇಳ್ದೆ ಅರ್ಜುನ್, ಹೀಗಾಗತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅದು
ಮಾಡ್ತಿದ್ದಾರೆ. ಅದೇನು ಇಷ್ಟೊತ್ತಲ್ಲಿ?